ಆತ್ಮೀಯ ಸ್ನೇಹಿತರೆ ಮತ್ತು ನನ್ನ ರೈತ ಬಾಂಧವರೇ, ನಾನು ಇಂದು ಶ್ರೀಗಂಧ ಅಂದರೆ ಚಂದನ ಮರ ಅಂದರೆ ಸ್ಯಾಂಡಲ್ವುಡ್ ಬೆಳೆಯನ್ನು ಸುಲಭವಾಗಿ ಬೆಳೆಯುವ ಸುಲಭ ವಿಧಾನ ತಿಳಿಸ್ಕೊಡ್ತೇನೆ, ಬನ್ನಿ. ಹೇಗೆಂದರೆ ಸರ್ವೇ ಸಾಮಾನ್ಯವಾಗಿ ನಾವು ಕಸಿ ಮಾಡುವ ವಿಧಾನವನ್ನು ಅನುಸರಿಸುವುದರ ಮೂಲಕ ಶ್ರೀಗಂಧ ಮರ ಅಂದರೆ ಚಂದನ ಮರವನ್ನು ಇಳುವರಿ ಅಥವಾ ಫಸಲನ್ನು ಬೇಗ ಪಡೆಯಬಹುದು. ಹೇಗಪ್ಪ ಅಂದರೆ, ಚಿಕ್ಕದಾದ ಬೆಳೆ ಅಂದರೆ ನಾವು ಈಗ ಮಾವಿನ ಮರಕ್ಕೆ ಕಸಿ ಕಟ್ಟುವ ವಿಧಾನವನ್ನು ನೋಡಿರ್ತೀವಿ, ಚಿಕ್ಕು ಗಿಡಕ್ಕೆ ಕಸಿ ಕಟ್ಟುವ ವಿಧಾನವನ್ನು ಅನುಸರಿಸಿರ್ತೀವಿ, ಮತ್ತು ಜಾಕ್ ಫ್ರೂಟ್ ಹಲಸಿನ ಗಿಡಕ್ಕೆ ಕಸಿ ಕಟ್ಟುವ ವಿಧಾನವನ್ನು ಹೇಗೆ ಅನುಸರಿಸ್ತೇವೆ, ಹಾಗೇ ರೀತಿಯೇ ಒಂದು ಚಿಕ್ಕದಾದ ಶ್ರೀಗಂಧದ ಸಸಿಗೆ ವಯಸ್ಸಾದಂಥ ಕನಿಷ್ಠ 20ರಿಂದ 25 ವರ್ಷ ವಯಸ್ಸಾಗಿರ್ತಕ್ಕಂಥ ಶ್ರೀಗಂಧದ ಮರದ ಒಂದು ಕೊಂಬೆ ಅಂದರೆ ರೆಂಬೆಯನ್ನು ಹಾಗೆ ತಾನೇ ಬೆಳೆಸಿದಂಥ ಅಂದರೆ ಒಂದೂವರೆ ವರ್ಷದ ಇರ್ತಕ್ಕಂಥ ಸಸಿಗೆ ವಯಸ್ಸಾದ ಕೊಂಬೆಯನ್ನು ಜೋಡಿಸುವುದರ ಮೂಲಕ ಕಸಿ ಕಟ್ಟಿ ಕನಿಷ್ಠ 45ರಿಂದ 60 ದಿನ ನಂತರ ಅದು ಕೂಡಿದ ನಂತರ ಅಂದ್ರೆ ಅದು ಬೆಸೆದ ನಂತರ ಅದನ್ನು ಕಟ್ ಮಾಡಿ ಆ ಕಸಿ ಮಾಡಿರ್ತಕ್ಕಂಥ ಶ್ರೀಗಂಧದ ಮರವನ್ನು ನೇರವಾಗಿ ನೆಡುವುದರ ಮೂಲಕ ಅದು ಬೇಗ ಫಸಲು ಕೊಡ್ತದೆ. ಈ ವಿಧಾನಗಳು ಈಗ ಹಣ್ಣಿನ ಗಿಡಗಳಲ್ಲಿ ಈ ವಿಧಾನವನ್ನು ಅನುಸರಿಸುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಸರ್ಕಾರದವರು ಮತ್ತು ಅರಣ್ಯ ಇಲಾಖೆದವರು ಈ ಮೂಲಕ ತಮ್ಮಲ್ಲಿ ತಿಳಿಸುವುದೇನೆಂದರೆ, ಕಸಿ ವಿಧಾನವನ್ನು ಅನುಸರಿಸಿ ರೈತರಿಗೆ ಕಸಿ ಮಾಡಿದಂಥ ಶ್ರೀಗಂಧದ ಮರಗಳನ್ನು ಕೊಡಿ. ಇದರಿಂದ ವಯಸ್ಸಾದ ಮರ ಅಂದರೆ ಶ್ರೀಗಂಧದ ಮರ ಅಂದರೆ ಚಂದನ ಮರವು ವಯಸ್ಸಾಗಿರೋದ್ರಿಂದ ತಾನು ಬೆಳೆಯುವ ಪೂರ್ವದಲ್ಲಿ ತನ್ನ ಹಾರ್ಡ್ವುಡ್ ಮತ್ತು ಸಾಫ್ಟ್ವುಡ್ ಕ್ರಿಯೇಟ್ ಆಗಿ ಒಳಗೆ ಕೆಂಪು ಬಣ್ಣದ ಅಂದರೆ ಹಾರ್ಡ್ವುಡ್ ಕ್ರಿಯೇಟ್ ಆಗುತ್ತೆ, ಒಂದು ಕೆಚ್ಚು ಅಂತ. ಆ ಕೆಚ್ಚು ಪೂರ್ವದಲ್ಲಿ ಹುಟ್ಟುವ ಪೂರ್ವದಲ್ಲಿ ಅಂದರೆ ಸಸಿ ಬೆಳೆಯುವ ಪೂರ್ವದಲ್ಲಿಯೇ ನಿರ್ಮಾಣ ಆಗುತ್ತಾ ಹೋಗುವುದರಿಂದ ಅಲ್ಲಿ ಎಣ್ಣೆಯ ಅಂಶ ಅಂದರೆ ಸುಗಂಧದ ಎಣ್ಣೆಯ ಅಂಶ ಉತ್ಪತ್ತಿಯಾಗಿ ಕೆಚ್ಚು ಅಂದರೆ ಅದು ಬಡ್ಡಿ ಕೂಡ ಒಳಗೆ ಸಾಫ್ಟ್ವುಡ್ಡು ಮತ್ತು ಹಾರ್ಡ್ವುಡ್ ಕೆಂಪುಗಾಗುತ್ತಾ ಇಳುವರಿ ಅಧಿಕಗೊಳ್ಳುತ್ತದೆ. ಇದು ಕೇವಲ 5ರಿಂದ 10 ವರ್ಷದಲ್ಲಿ ಗಿಡವನ್ನು ಕಟಾವು ಮಾಡಲು ರೈತರಿಗೆ ಸಹಾಯಕವಾಗುತ್ತದೆ, ಇಳುವರಿ ಬರುತ್ತದೆ. ಈ ಒಂದು ವಿಧಾನವನ್ನು ಸರ್ಕಾರದವರು ಮತ್ತು ಇತರೆ ಆಸಕ್ತಿ ಹೊಂದಿದಂಥ ರೈತರು ಕಸಿ ವಿಧಾನವನ್ನು ಅನುಸರಿಸುವುದರ ಮೂಲಕ ಶ್ರೀಗಂಧ ಬೆಳಿಬೇಕಾಗಿ ತಮ್ಮಲ್ಲಿ ವಿನಂತಿ. ನೀವು ಗಿಡವು ಬಲಿತ ನಂತರ ಅಂದರೆ ಕನಿಷ್ಠ 5ರಿಂದ 10 ವರ್ಷದ ನಂತರ ಕಟಾವು ಮಾಡಿ ಅದನ್ನು ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೆ ಮಾರಾಟ ಮಾಡಬಹುದು. ಕಸಿ ವಿಧಾನವನ್ನು ಅನುಸರಿಸುವ ಮೂಲಕ 20-25 ವರ್ಷದ ವಯಸ್ಸಾದ ಮರದ ಕೊಂಬೆಗಳೊಂದಿಗೆ ಅವುಗಳನ್ನು ಕಸಿ ವಿಧಾನವನ್ನು ಅನುಸರಿಸಿ ಎರಡು ಸಸಿ ಕೊಂಬೆ ಅನ್ನೋ ಮರದ ತುಂಡಿಗೆ ಕೊಂಬೆಯನ್ನು ಬೆಸೆಯುವಂತೆ ಮಾಡಬಹುದು. ಮತ್ತು 2 ಕೊಂಬೆಗಳನ್ನು ಬೆಸುಗೆ ಪೂರ್ಣಗೊಂಡ ನಂತರ ಅಂದರೆ 40ರಿಂದ 60 ದಿನಗಳ ವಯಸ್ಸಿನ ಹೊಂದಿರುವುದರಿಂದ ಚಿಕ್ಕ ಸಸಿಯು ಕೂಡ ಬೇಗನೆ ಕೆಂಪಾದ ಕೆಂಚನ್ನು ಸೃಷ್ಟಿಸುತ್ತದೆ, ರೆಡ್ ಹಾರ್ಡ್ವುಡ್ ಕ್ರಿಯೇಟ್ ಆಗುತ್ತದೆ. ಕೊನೆಗೆ ನೀವು ಗಿಡವು ಬಲಿತ ನಂತರ ಅದನ್ನು ಮಾರುಕಟ್ಟೆಗೆ ಮಾರಬಹುದು. ಶ್ರೀಗಂಧ ಬೆಲೆಯು 1 kgಗೆ ಸುಮಾರು 7,500ರಿಂದ 16,000 ಅಂದರೆ ಅದಕ್ಕಿಂತ ಹೆಚ್ಚಿನದಾಗಿರುತ್ತದೆ. ಜೊತೆಗೆ ಮರದ ಗಾತ್ರ, ಗುಣಮಟ್ಟ, ಅದರ ಬೇರುಗಳು ಇವುಗಳ ಆಧಾರದ ಮೇಲೆ ಬೆಲೆಗಳು ಬದಲಾಗುತ್ತವೆ. ಬೆಲೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಮುಖ್ಯವಾಗಿ ಏನಪ್ಪ ಅಂದರೆ ಮರದ ವಯಸ್ಸು ಮತ್ತು ಗಾತ್ರವನ್ನು ಅನುಸರಿಸುತ್ತದೆ, ಗುಣಮಟ್ಟ ಅಧಿಕಗೊಳ್ಳುತ್ತದೆ, ಬೇರುಗಳು ಅಧಿಕಗೊಳ್ಳುತ್ತವೆ, ಮಾರುಕಟ್ಟೆ ಸೌಲಭ್ಯವಿದೆ, ಕಡಿಮೆಯಾಗುತ್ತಿರುವ ಸಾಗಾಣಿಕೆ ಅಂದರೆ ಈಗ ಎಲ್ಲರೂ ಅರಣ್ಯದಲ್ಲಿ ಬೆಳೆಸದೇ ಇರುವುದರಿಂದ ರೈತರು ಬೆಳೆಸಿದರೆ ಅಧಿಕ ಪ್ರಮಾಣದಲ್ಲಿ ಲಾಭ ಪಡೆಯಬಹುದು. ಶ್ರೀಗಂಧವು ಒಂದು ಸುವಾಸಿತ ಮರ. ಅದರಲ್ಲಿರುವ ಅತ್ಯಗತ್ಯ ತೈಲಕ್ಕಾಗಿ ಈ ಮರವನ್ನು ಆಗಾಗ್ಗೆ ಬೆಳೆಸಲಾಗುತ್ತದೆ. ಈ ಗಂಧದಲ್ಲಿ ಹಲವು ವಿಧಗಳಿವೆ. ಇದರಲ್ಲಿ ರಕ್ತ ಚಂದನ, ಬಿಳಿ ಶ್ರೀಗಂಧ ಪ್ರಮುಖವಾಗಿವೆ. ಹಳದಿ ಚಂದನ, ಗೋಪಿ ಚಂದನ ಮತ್ತು ಬಿಳಿ ಚಂದನ, ಕೆಂಪು ಚಂದನ ಮತ್ತು ಗೋಮತಿ. ಶ್ರೀಗಂಧದ ಮರವನ್ನು ಸುವಾಸನೆ, ಸೌಂದರ್ಯವರ್ಧಕ ಮತ್ತು ಅರೋಮಾಥೆರಪಿ ಮತ್ತು ಸಾಂಪ್ರದಾಯಿಕ ಔಷಧಿ ಮತ್ತು ಧಾರ್ಮಿಕ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ರೈತರಲ್ಲಿ ವಿನಂತಿಸುವುದೇನೆಂದರೆ, ಕಸಿ ವಿಧಾನವನ್ನು ಅನುಸರಿಸಿ ಶ್ರೀಗಂಧವನ್ನು ಬೆಳೆಯಿರಿ, ಫಸಲನ್ನು ಅಧಿಕ ಪಡೆಯಿರೆಂದು ಈ ಮೂಲಕ ತಿಳಿಸುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಲ್ಲಿ ವಿರೂಪಾಕ್ಷಪ್ಪ ಪಲ್ಲೆ, ಸಾಕಿನ್ ಗಿಣಿಗೇರ, ತಾಲೂಕು ಜಿಲ್ಲಾ ಕೊಪ್ಪಳ.
ಮೊಬೈಲ್ ನಂಬರ್ 8746922902ಗೆ ಸಂಪರ್ಕಿಸಿ.